ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಇಂದ ಮಾನವರಿಗೆ ಸಾಮಾಜಿಕ ಪರಿಸರ ಅತ್ಯಗತ್ಯವಾಗಿದೆ ಎಂಬುದನ್ನ ನಿರೂಪಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಮಾನವನು ಒಂದು ಸಾಮಾಜಿಕ ಪ್ರಾಣಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಭಾಷೆಯೇ ಅಸ್ತಿತ್ವದಲ್ಲಿರದ ಸಮಾಜ ಎದುರಿಸಬಹುದಾದ ಸಮಸ್ಯೆಗಳನ್ನ ಪಟ್ಟಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಾನವನು ತನ್ನ ಭಾವನೆಗಳನ್ನ ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾನೆ ಅಲ್ವಾ. ಸೊ ಭಾಷೆಯೇ ಅಸ್ತಿತ್ವದಲ್ಲಿ ಇರದೇ ಇದ್ರೆ ಅಂತಹ ಸಮಾಜದಲ್ಲಿ ಮಾನವನು ಯಾವ ಯಾವ ಸಮಸ್ಯೆಗಳನ್ನ ಬೇಕಾಗಿತ್ತು. ಇವಾಗ ನಾವು ಕೆಲವೊಂದು ವಿಷಯಗಳನ್ನ ಆ ದೈಹಿಕ ಅಥವಾ ಆಂಗಿಕ ಸಂಜ್ಞೆಯ ಮೂಲಕ ವ್ಯಕ್ತಪಡಿಸಬಹುದು, ಆದರೆ ಎಲ್ಲ ಭಾವನೆಗಳನ್ನ ಆಂಗಿಕ ಸಂಜ್ಞೆಯ ಮೂಲಕ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಭಾಷೆ ಕೊರತೆಯ ಪರಿಣಾಮಗಳು ಅಂದ್ರೆ ಪರಿಣಾಮಕಾರಿಯಾಗಿ ಭಾವನೆಗಳನ್ನ ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸಾಮಾಜಿಕ ಪರಿವರ್ತನೆ ಭಾಷೆ ಇಲ್ಲದೆ ಸಾಧ್ಯವಿಲ್ಲ. ನೇರ ಸಂವಹನ ಅಂದ್ರೆ ಡೈರೆಕ್ಟ್ ಕಾನ್ವರ್ಸೇಷನ್ ಕೂಡ ಸಾಧ್ಯ ಇಲ್ಲ. ಈಗ ನಾವು ಒಬ್ಬರೊಂದಿಗೆ ನೇರ ಸಂವಹನ ಸಂಪರ್ಕ ಮಾಡಬೇಕು ಅಂತಂದ್ರೆ ಅದಕ್ಕೆ ಭಾಷೆಯ ಅಗತ್ಯ ಇದ್ದೇ ಇದೆ ಅಲ್ವಾ. ಸೊ ಭಾಷೆ ಇಲ್ಲದೆ ನೇರ ಸಂವಹನ ಅಸಾಧ್ಯ. ಭಾಷೆ ಇಲ್ಲದ ಜೀವನವು ಪ್ರಾಣಿಗಳ ಜೀವನದಂತೆ ಕಾಣುತ್ತದೆ. ಈಗ ಪ್ರಾಣಿಗಳಿಗೆ ಭಾಷೆ ಇಲ್ಲ, ಅವು ಆಂಗಿಕ ಸಂಜ್ಞೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸ್ತವೆ. ಆದರೆ ಮಾನವನಿಗೆ ಭಾಷೆ ಇಲ್ಲದೇ ಇದ್ರೆ ಆತನ ಜೀವನವು ಕೂಡ ಪ್ರಾಣಿಗಳ ಜೀವನದಂತೆ ಕಾಣುತ್ತೆ. ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಯಾವುದೇ ಅವಕಾಶ ಇರುವುದಿಲ್ಲ. ಭಾಷೆ ಇಲ್ಲ ಅಂತಂದ್ರೆ ಅಭಿಪ್ರಾಯ ಹಂಚಿಕೊಳ್ಳುವುದಕ್ಕೆ ಯಾವುದೇ ಅವಕಾಶ ಇಲ್ಲ. ಸೊ ಅದೇ ರೀತಿ ಸಮಾಜವು ಮೌನದಲ್ಲಿ ಸಂಕಟವನ್ನ ಅನುಭವಿಸುವಂತೆ ಆಗುತ್ತದೆ. ಆದ್ದರಿಂದ ಭಾಷೆಯ ಅಸ್ತಿತ್ವದಲ್ಲಿರದ ಸಮಾಜ ಈ ರೀತಿಯ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಓಕೆನಾ? ಥ್ಯಾಂಕ್ ಯು.